A9 ನ್ಯೂಸ್ಗೆ ಸ್ವಾಗತ. ನಾನು ಅಮೀನ್ ಶೇಖ್. ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ವಿಜಯಪುರ ಜಿಲ್ಲಾ ಅಧ್ಯಕ್ಷರು ಹಾಗೂ ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಇಂಡಿ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಇಂಡಿ ತಾಲೂಕಿನ ಮಿರಗಿ ಗ್ರಾಮ ಪಂಚಾಯಿತಿಗೆ ಭೇಟಿ ಕೊಡಲಾಯಿತು. ಪಂಚಾಯಿತಿಯಲ್ಲಿ ವಿಕಲಚೇತನರ 5% ಅನುದಾನವನ್ನು ಬಳಕೆ ಮಾಡದೇ ಇರುವ ಕುರಿತು ಚರ್ಚಿಸಲಾಯಿತು. ಅದು ಕೂಡಲೇ ವಿಕಲಚೇತನರಿಗೆ ಅನುದಾನವನ್ನು ಬಳಕೆ ಮಾಡಬೇಕೆಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಯವರೊಂದಿಗೆ ಫೋನಿನ ಮುಖಾಂತರ ಚರ್ಚಿಸಲಾಯಿತು. ಈ ಕೂಡಲೇ ಮಿರಗಿ ಗ್ರಾಮ ಪಂಚಾಯಿತಿಯಲ್ಲಿ VRW 7 ವರ್ಷಗಳಿಂದ ಕಾರ್ಯವನ್ನು ನಿರ್ವಹಿಸದೇ ಇರುವ ವಿಚಾರವಾಗಿ ಹಾಗೂ ಕೂಡಲೇ ಅವರ ಮೇಲೆ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಳಿ ಎಂದು ತಿಳಿಸಲಾಗಿರುತ್ತದೆ. ಈ ಸಂದರ್ಭದಲ್ಲಿ ಜಿಲ್ಲಾಧ್ಯಕ್ಷರು ಆದಂತಹ ವಿನೋದ್ ಎಂಕೇಡ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು ಅಶೋಕ್ ವಾಲಿಕರ್, ತಾಲೂಕಾ ಅಧ್ಯಕ್ಷರು ನಿಂಗರಾಜ್ ಬಿಸ್ನಾಳ ಹಾಗೂ ಸಾಮಾಜಿಕ ಹೋರಾಟಗಾರರು ಸಿದ್ದರಾಮ ಎಸ್ ಹಳ್ಳೂರ್, ವಿಕಾಸ್ ಎಂಕೇಡ್, ಅಮೃತ್ ಪಾಟೀಲ್, ಪಂಚಾಯಿತಿಯ ಕಾರ್ಯದರ್ಶಿಗಳು ಬಸವರಾಜ್ ಕತ್ತಿ, ಡಾಟಾ ಆಪರೇಟರ್ ರಾಘವೇಂದ್ರ ಗೂಗಿಹಾಳ್, ಅಂಗವಿಕಲರು ಆದಂತಹ ಸಿದ್ದು ಜೆ ಹಳ್ಳೂರ್, ಶರಣು ಎಸ್ ಕಡ್ಕೋಳ್ ಹಾಗೂ ಮಿರಗಿ ಗ್ರಾಮದ ಅನೇಕ ಗ್ರಾಮಸ್ಥರು ಈ ಸಂದರ್ಭದಲ್ಲಿ ಪಾಲ್ಗೊಂಡಿದ್ದರು. ದಿವಸ ನಾವು ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ವಿಜಯಪುರ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾಧ್ಯಕ್ಷನಾದ ನಾನು ವಿನೋದ್ ಖೇಡ್ ಹಾಗೂ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ಅಶೋಕ್ ವಾಲಿಕರ್ ಅವರು, ಸಾಮಾಜಿಕ ಹೋರಾಟಗಾರರಾದ ಸಿದ್ದರಾಮ ಹಳ್ಳೂರವರು ಹಾಗೂ ವಿಕಾಸ್ ಖೇಡ್ ಅವರು ಹಾಗೂ ನಮ್ಮ ತಾಲೂಕು ಅಧ್ಯಕ್ಷರಾದ ನಿಂಗರಾಜ್ ಬಿಸ್ನಾಳ್ ಅವರು ಕೂಡಿ ಇವತ್ತಿನ ದಿವಸ ಮಿರಗಿ ಗ್ರಾಮದಲ್ಲಿರುವ ಪಂಚಾಯಿತಿಯನ್ನು ಭೇಟಿ ಕೊಟ್ಟಿದ್ದೀವಿ. ಯಾವ ಕಾರಣಕ್ಕಪ್ಪ ಅಂದರೆ ಸುಮಾರು 2 ವರ್ಷದಿಂದ ಇಲ್ಲಿ VRW ಕಾರ್ಯನಿರ್ವಹಿಸ್ತಾ ಇಲ್ಲ. ಇದರ ಬಗ್ಗೆ ಇಲಾಖೆಗೆ ವರದಿ ಕೂಡ ಕೊಟ್ಟಿಲ್ಲ. ಪಂಚಾಯಿತಿಯಲ್ಲಿ ವಿಕಲಚೇತನರಿಗೆ ಆಗುತ್ತಿರುವ ಅನ್ಯಾಯಕ್ಕೋಸ್ಕರ ಇವತ್ತಿನ ದಿವಸ ನಾವು ಈ ಪಂಚಾಯಿತಿಗೆ ವಿಸಿಟ್ ಕೊಟ್ಟೀವಿ. ಈ ಪಂಚಾಯಿತಿಗೆ ಹೋದಾಗ ಪಂಚಾಯಿತಿಯ ಒಂದು ಕಟ್ಟಡದ ದುರಸ್ಥಿತಿ ನೋಡಿ ನಮಗೆ ಭಾಳ ಬೇಜಾರಾಯಿತು. ಯಾಕಪ್ಪ ಅಂದರೆ ಪ್ರತಿನಿತ್ಯ ಇಲ್ಲಿ ಬರುವಂಥ ಹಲವಾರು ವಿಕಲಚೇತನರು ಮತ್ತು ಇಲ್ಲಿ ಮಿರಗಿ ಗ್ರಾಮದ ಪಂಚಾಯತಿ ಅಡಿ ಬರುವ ಎಲ್ಲ ಸಾರ್ವಜನಿಕರು ಬರ್ತಾರೆ. ಯಾರಾದ್ರ ಮೇಲೆ ತಲೆ ಮೇಲೆ ಬಿದ್ದು ಏನಾದರೂ ಹಾನಿ ಆದರೆ ಜೀವ ಹಾನಿ ಆಗುವಂಥ ಒಂದು ಸಂಭವ ಇದೆ. ಅದಕ್ಕೆ ಈ ಪಂಚಾಯಿತಿಯ ಈ ಕಟ್ಟಡವನ್ನು ಸ್ಥಳಾಂತರ ಕೂಡಲೇ ಮಾಡಿ ಅಂಥೇಳಿ ನಾವು ತಿಳಿಸಿದ್ದೀವಿ. PD ಅವ್ರಿಗೆ ಕೂಡ ಮಾತಾಡಿದ್ದೀವಿ. ಹಾಗೂ ಈ ಪಂಚಾಯಿತಿ ಅಡಿ ವಿಕಲಚೇತನರ 5% ಅನುದಾನವನ್ನು ಬಳಕೆ ಮಾಡಿರುವುದಿಲ್ಲ. ಅದಕ್ಕೆ ನಾವು PD ಅವ್ರಿಗೆ ಮಾತಾಡಿದ್ದೀವಿ. ಕೂಡಲೇ ಆ ವಿಕಲಚೇತನರಿಗೆ ಸರಿಯಾದ ನ್ಯಾಯ ಸಿಗಬೇಕು, ಅವರ 5% ಅನುದಾನವನ್ನು ಬಳಕೆ ಮಾಡಬೇಕಂತೇಳಿ ಇವತ್ತಿನ ದಿವಸ ನಾವು ಆಗ್ರಹಿಸ್ತೀವಿ. ನನ್ನ ಹೆಸರು ವಿನೋದ್ ಖೇಡ್, ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ಜಿಲ್ಲಾಧ್ಯಕ್ಷ. ನೀವೊಂದು 2 ವರ್ಡ್ ಕಟ್ ಮಾಡಿದ್ರಿ ಸರ್. ಕರ್ನಾಟಕ ರಾಜ್ಯ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ನಾನು ಇವತ್ತಿನ ದಿವಸ ನಾವು ಮಿರಗಿ ಗ್ರಾಮ ಪಂಚಾಯತಿಗೆ ವಿಸಿಟ್ ಕೊಟ್ಟುವಾಗ ಅಲ್ಲಿ ಸುಮಾರು 2 ವರ್ಷ ಆಯಿತು ಅಂಗವಿಕಲರ ನೇಮಕ ಮಾಡಿಲ್ಲ VRW ಅಂತೇಳಿ. ಅವ್ರಿಗೆ ಯಾಕಂದ್ರೆ ಅಲ್ಲಿರುವಂಥ ಅಂಗವಿಕಲರ ಸಮಸ್ಯೆ ಯಾರು ಕೇಳೋರು ಯಾರು ಹೇಳೋರು ಯಾರು. ಯಾಕಂದ್ರೆ 5% ಅನುದಾನ ಬಳಕೆ ಆಗಿಲ್ಲ, ಒಂದೇದು. ಎರಡನೇದು ಇನ್ನೊಂದೇನಪ್ಪ ಅಂದ್ರೆ ಆ ಒಂದು ಕಟ್ಟಡ ಪೂರ್ತಿ ಶಿಥಿಲಗೊಂಡಿದೆ. ಅಲ್ಲಿ ಅಧಿಕಾರಿಗಳು ಅಲ್ಲಿರುವಂಥ ಸಿಬ್ಬಂದಿಗಳು ಯಾವ ರೀತಿ ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಬಟ್ ಅವ್ರೇನು ಅನ್ಕೊಂಡಿದಾರ, ಆ ಪಂಚಾಯತಿ ಬಿತ್ತಪ್ಪ ಅಂದ್ರೆ ನಾವು ಓಡಿ ಹೋಗಿ ಉಳಿತೀವಿ ಅಂತ ಅವ್ರು ಅನ್ಕೊಂಡ್ರ. ಬಟ್ ಅಲ್ಲಿರುವಂಥ ಅಂಗವಿಕಲರು ತಮ್ಮ ಅಳಲು ಕೇಳಕ್ಕೆ ಹೋಗಿ ಪಂಚಾಯತಿಗೆ ಹೋಗ್ಬೇಕಾದ್ರೆ ಅವರು ವಾಪಸ್ ಬರ್ತೀವಿ ಅನ್ನೋದು ಗ್ಯಾರಂಟಿ ಇಲ್ಲ. ಇಷ್ಟೊಂದು ಇವರು ಬೇಜವಾಬ್ದಾರಿಯಿಂದ ಏನು ಮಾಡ್ತಾ ಇದ್ದಾರಪ್ಪ ಅಂದ್ರೆ ಅಧಿಕಾರಿಗಳು ಕೆಲಸ ಮಾಡ್ತಾಯಿದ್ರ. ಅದಕ್ಕೋಸ್ಕರ ನಾವು ಇವತ್ತು ದಿವಸ ಪ್ರತಿಯೊಂದು ಗ್ರಾಮ ಪಂಚಾಯತಿಯನ್ನು ವಿಸಿಟ್ ಮಾಡ್ತಾ ಇದ್ವಿ. ಮತ್ತು ಆ ಗ್ರಾಮ ಪಂಚಾಯತಿಯಲ್ಲಿ ಆಗುವಂಥ ಅಂಗವಿಕಲರಿಗೆ ಅನ್ಯಾಯವನ್ನು, ಈ 5% ಅನುದಾನವನ್ನು ದುರ್ಬಳಕೆ ಆಗ್ತದಿಂದ ಇದನ್ನು ಬರುವಂಥ ದಿನಮಾನದಲ್ಲಿ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಬರುವಂಥ 5% ಸರಿಯಾಗಿ ಬರುವಂತೆ ಸಿಗುವಂತೆ ನಾವು ಇನ್ನು ಮುಂದೆ ಕಾನೂನುಬದ್ಧವಾಗಿ ಹೋರಾಟ ಮಾಡಿ. ಅಶೋಕ್ ವಾಲಿಕರ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ವಿಜಯಪುರ, ಕರ್ನಾಟಕ ರಾಜ್ಯ ಅಂಗವಿಕಲರ ಪಾಲಕರ ಒಕ್ಕೂಟ. ಇವತ್ತು ನಮ್ಮ ಅಂಗವಿಕಲರ ಜಿಲ್ಲಾಧ್ಯಕ್ಷರು ಹಾಗೆ ಪ್ರಧಾನ ಕಾರ್ಯದರ್ಶಿಗಳು ಭೇಟಿ ಕೊಟ್ಟಂಥ ಸಮಯದಲ್ಲಿ ನಾನು ಕೂಡ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದ್ದೆ. ಅಧ್ಯಕ್ಷರು ಬಂದಿದ್ದೆ. ಅವರಲ್ಲಿ ಪಂಚಾಯತಿಯನ್ನು ಭೇಟಿ ಕೊಟ್ಟು ನೋಡಿದಾಗ ಸುಮಾರು ಈಗಿರುವಂತಹ ಸದಸ್ಯರು ನಾಮಪತ್ರ ಸಲ್ಲಿಸುವ ಸಮಯದಲ್ಲಿ ಕೂಡ ಕಟ್ಟಡದ ಪರಿಸ್ಥಿತಿ ಹೀಗೆ ಇತ್ತು. ಆ ಸಂದರ್ಭದಲ್ಲಿ ತಹಶೀಲ್ದಾರರಾದಂಥ ಚಿದಾನಂದ ಕುಲಕರ್ಣಿಯವರು ಅವತ್ತೇ ಹೇಳಿದರು, ಬೇರೆಯವರಾಗಲಿ ನೀವಾರು ನಿಮ್ಮ ಪ್ರಾಣನ ಕಾಪಾಡಿರುತ್ತ ಆವಾಗಿನ PDO ಅವರಿಗೆ ತಿಳಿಸಿದರು. ಇದೇ ರೀತಿಯಾಗಿ ಅಲ್ಲಿ ರಾಜ್ಯಪಾಲರ ಹೆಸರಿಗಿರುವಂತಹ ಸುಮಾರು 300 ಕುಟುಂಬಗಳ ಪರಿಸ್ಥಿತಿ 15-16 ವರ್ಷಗಳಿಂದ ಇವತ್ತಿನವರೆಗೂ ಕೂಡ ಹಕ್ಕುಪತ್ರ ಸಿಕ್ಕಿರುವುದಿಲ್ಲ. ಮಿರಗಿ ಪಂಚಾಯಿತಿಯಲ್ಲಿ ಏನು ಅಭಿವೃದ್ಧಿ ಅಧಿಕಾರಿಗಳಾಗಲಿ ಅಲ್ಲಿರುವಂತಹ ಸದಸ್ಯರುಗಳಾಗಲಿ ಮೂಲಭೂತ ಹಕ್ಕುಗಳನ್ನು ಅಲ್ಲಿರುವಂತಹ ಜನರಿಗೆ ತಲುಪಿಸುವಲ್ಲಿ ಸಂಪೂರ್ಣ ವಿಫಲರಾಗಿದ್ದಾರೆ.
ಆದಷ್ಟು ಎಚ್ಚೆತ್ತುಕೊಂಡು ಅಲ್ಲಿರುವಂತಹ ಬಡವರಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಲ್ಲಿ ಅಧಿಕಾರಿಗಳು ಮುಖ್ಯ ಪಾತ್ರವನ್ನು ವಹಿಸಿಕೊಳ್ಬೇಕು. ಬಡವರಿಗೆ ದೀನದಲಿತರಿಗೆ ಸಿಗುವಂಥ ಸರ್ಕಾರ ಸೌಲಭ್ಯಗಳನ್ನು ಒದಗಿಸಬೇಕಂತ ಈ ಮೂಲಕ ನಾನು ಒತ್ತಾಯಿಸ್ತೇನೆ. ಸಿದ್ದರಾಮ ಹೆಸಳೂರು, ಸಾಮಾಜಿಕ ಹೋರಾಟಗಾರ. ನೀವು ಬರೋ ಲೆಟರ್ ಫಾಲೋ ಮಾಡಿ ಅದನ್ನ ಚೇಂಜ್ ಮಾಡ್ಸಕ್ಕೆ ನಮ್ಗೇನಿಲ್ಲ. ಲೊಕೇಶನ್ ಹೋಗ್ಲಿ ಏನಿಲ್ಲ ಸರ್. ಅವ್ರದ್ದು ಮಂತ್ಲಿ ಪೇಮೆಂಟ್ ಮಹಾರಾಷ್ಟ್ರ ನಡೆಯೋದಿಲ್ಲ. ಅದಕ್ಕೆ ಲೋಕಲ್ ಅದ ಸರ್, ನಿಮ್ಗೆ ಹೇಳ್ತೀನಿ. ಅವನ ತಾಲೂಕಾಧ್ಯಕ್ಷ ಅದಕ್ಕೆ ಅದನ್ನ ಮಾಡ್ಕೊಂಡು ಒಂದು ಕ್ರಿಯಾ ಯೋಜನೆ ಈಗ ಕ್ರಿಯಾ ಯೋಜನೆ ಆಮೇಲೆ ಸಾಮೂಹಿಕ ನೀವು ಹೂ ಅಂದ್ರೆ ಅದನ್ನ ಹಾಕ್ತೀನಿ. ನನಗೆ ಇಲ್ಲಿ ನನಗೆ ಈ ಗ್ರಾಮಕ್ಕೆ ನಿಮ್ಗೆ ನಮ್ದು ಯಾವ ಇದು ಇಲ್ಲ ಅಲ್ಲ ಕೆಲಸ. ಈಗ ನಮ್ದೇನ್ ಸರ್ ಉದ್ದೇಶ ಹೇಳೇನು, ನಾಳೆ ಒಳಗೆ ನಿಮ್ ಮೆಂಬರ್ ಅವರೇ ಬರ್ಲಿ, ನೀವರೇ ಬರ್ಲಿ, ಮ್ಯಾಗಿನ ತಲೆ ಮ್ಯಾಗ ಕರ್ಕೊಂಡು ಸ್ಲ್ಯಾಬ್ ಇರ್ತದೆ ಮ್ಯಾಗ ಹೋಗ್ಬಾರ್ದು. ನಮ್ದೇನು ನಿಮ್ಮ ನಿಮ್ಮ ಹಿತ ಕಾಪಾಡಕ್ಕೆ ಸಲ ಕೇಳಿದಟ್ಟೆ. ನಮ್ಗೇನು ಇಲ್ಲಿ ರಾಜಕೀಯ ಮಾಡಕ್ಕೆ ಅದಕ್ಕೂ ಬಂದಿಲ್ಲ. ನೋಡ್ಬೇಕಾರೆ MLA ಹೇಳೋದು ಅಲ್ಲಿ ಹೇಳೋದು ಬೇಕಾದ್ರೆ ಯಾರಿಗೆ ಹೇಳಿದ್ರು ಹೇಳೋ ನನಗೆ. ಅದಕ್ಕೆ ಕಡೆಗೆ ನೀವೇ ಮನಸ್ಸು ಮಾಡ್ರಿ ಎಲ್ಲರೂ ಹೊಸದಾಗಬೇಕು. ಸರಿ ಸರಿ ಸರಿ, ಇದನ್ನ ಲೆಟರ್ ಮಾಡ್ಕೊಡ್ಸರ್ ನಿಮ್ಗೆ ಮಾತಾಡ್ತಾರೆ ನೋಡ್ರಿ ಆಮೇಲೆ. ಓಕೆ ಸರ್.